ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಕರ್ಜಿಕಾಯಿಯನ್ನು ಮೈದಾ ಹಿಟ್ಟಿನಲ್ಲಿ ಮಾಡ್ತಾರೆ. ಆದರೆ ನಾನಿವತ್ತು ತುಂಬಾ ಹೆಲ್ದಿಯಾಗಿ ರುಚಿಕರವಾಗಿ ಹಾಗೆ ಗರಿಗರಿಯಾಗಿ ಗೋಧಿ ಹಿಟ್ಟಿನಲ್ಲಿ ಕರ್ಜಿಕಾಯಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ 1 ತಿಂಗಳುಗಳ ಕಾಲ ಇಟ್ಕೊಂಡ್ರೂ ಕೂಡ ಗರಿಗರಿಯಾಗೇ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಬೌಲ್ನಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ. ಬರೀ ಗೋಧಿ ಹಿಟ್ಟಿನಲ್ಲೇ ಮಾಡಿಕೊಂಡ್ರೆ ಕರ್ಜಿಕಾಯಿ ಮೆತ್ತಗಾಗತ್ತೆ. ಅದಕ್ಕೋಸ್ಕರ ಅದೇ ಕಪ್ನಲ್ಲಿ 1 ಕಪ್ ಆಗುವಷ್ಟು ಸೂಜಿ ರವೆ ಅಥವಾ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಬಿಸಿ ಬಿಸಿಯಾದ ತುಪ್ಪ ಅಥವಾ ಎಣ್ಣೆ, ನಾನಿಲ್ಲಿ ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ. ತುಪ್ಪವನ್ನು ಸೇರಿಸ್ಕೊಂಡ ನಂತರ ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಟಿದರೆ ಉಂಡೆ ಬಂದರೆ ಹದ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ಕಲಿಸ್ಕೊಂಡ ನಂತರ ಉಗುರು ಬೆಚ್ಚಗಿನ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ತುಂಬಾ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ಮೆತ್ತಗೆ ಕಲಿಸ್ಕೊಂಡ ನಂತರ ಮೇಲ್ಗಡೆಯಿಂದ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಬಿಟ್ಟು ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಒಂದು 15 ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಹೂರಣವನ್ನು ಮಾಡಲಿಕ್ಕೋಸ್ಕರ ಒಂದು ಮಿಕ್ಸಿ ಪಾತ್ರೆಗೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ ಹಾಗೆ ಒಂದು 3 ಏಲಕ್ಕಿಯನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೇನೆ. ಇದು ಪೂರ್ತಿಯಾಗಿ ನುಣ್ಣಗೇನು ಮಾಡಬೇಕಂತಿಲ್ಲ, ತರಿತರಿಯಾಗಿದ್ರೂ ತುಂಬಾ ಚೆನ್ನಾಗಾಗತ್ತೆ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಹುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಒಣ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಒಂದು 4 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಇವಾಗ ಇದೆಲ್ಲವನ್ನು ಕೈಯಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಫಿಂಗ್ ಕೂಡ ರೆಡಿಯಾಗಿದೆ, ಇದನ್ನು ಪಕ್ಕದಲ್ಲಿ ಇಟ್ಕೊಳ್ತೀನಿ. ನಂತರ ಕಲಸಿ ಇಟ್ಕೊಂಡಿರುವಂತಹ ಗೋಧಿ ಹಿಟ್ಟನ್ನು ಒಂದು 2ರಿಂದ 3 ನಿಮಿಷ ಮತ್ತೆ ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದ ನಾದ್ಕೊಳ್ಬೇಕು. ಇದರಿಂದ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ನಾದ್ಕೊಂಡ ನಂತರ ನೋಡಿ, ಪೂರಿ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೆಗೆದುಕೊಂಡು ಲಟ್ಟಿಸ್ಕೊಳ್ಬೇಕು. ಹಾಗೆ ಹಿಟ್ಟನ್ನು ಮುಚ್ಚಿ ಇಟ್ಕೊಳ್ಬೇಕು. ಇವಾಗ ಪೂರಿ ಥರನೇ ತೆಳ್ಳಗೆ ಚಿಕ್ಕದಾಗಿ ಈ ರೀತಿಯಾಗಿ ಲಟ್ಸ್ಕೊಳ್ಬೇಕು. ನಿಮ್ಮ ಹತ್ರ ಅಚ್ಚಿದ್ರೆ ಅಚ್ಚಲ್ಲಿ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಅಚ್ಚಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೇನೆ. ಲಟ್ಸ್ಕೊಂಡಿರುವಂತಹ ಹಿಟ್ಟನ್ನು ಇವಾಗ ಅಚ್ಚಿನ ಮೇಲ್ಗಡೆ ಇಟ್ಟು ನಂತರ ಒಳಗಡೆ 1 ಅಥವಾ 2 ಸ್ಪೂನ್ ಆಗುವಷ್ಟು ಹೂರಣವನ್ನು ತುಂಬಿಸಿ ನಂತರ ನೋಡಿ, ಈ ಎಡ್ಜಿಗೆ ಸ್ವಲ್ಪ ಈ ರೀತಿಯಾಗಿ ಕೈಯಿಂದ ನೀರನ್ನು ತಾಗಿಸ್ಕೊಳ್ಬೇಕು. ಇದರಿಂದಾಗಿ ಕರ್ಜಿಕಾಯಿ ಒಡೆಯಲ್ಲ. ನೀರನ್ನು ಹಚ್ಕೊಂಡ ನಂತರ ಅಚ್ಚನ್ನು ಕ್ಲೋಸ್ ಮಾಡಿ ಸೈಡಲ್ಲಿರುವಂತಹ ಈ ಹೆಚ್ಚುವರಿ ಹಿಟ್ಟನ್ನೆಲ್ಲ ತೆಗಿಬೇಕು. ಈ ಹಿಟ್ಟನ್ನು ನಾವು ಮತ್ತೆ ಕರ್ಜಿಕಾಯಿ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬೋದು. ನಂತರ ನೋಡಿ, ಓಪನ್ ಮಾಡಿದರೆ ಸೂಪರ್ ಆದಂತಹ ಕರ್ಜಿಕಾಯಿ ರೆಡಿ ಆಗುತ್ತೆ. ನಿಮ್ಮ ಹತ್ರ ಅಚ್ಚಿದ್ರೆ ಹೀಗೆ ಮಾಡ್ಕೊಳ್ಳಿ, ಅಚ್ಚಿಲ್ಲ ಅಂದರೂ ಕೂಡ ನಾವು ಸುಲಭವಾಗಿ ಮಾಡ್ಕೊಳ್ಬಹುದು. ತೋರಿಸ್ತೀನಿ ಬನ್ನಿ. ಚಿಕ್ಕ ಉಂಡೆಯನ್ನು ತೆಗೆದು ಪೂರಿ ಥರನೇ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ನಂತರ ಇದಕ್ಕೆ ಒಳಗಡೆ ಎಷ್ಟು ಹೂರಣ ಹಿಡಿಯುತ್ತೋ ಅಷ್ಟು ತುಂಬಿಸ್ಕೊಂಡ ನಂತರ ಈ ಎಡ್ಜಿಗೆಲ್ಲ ಸ್ವಲ್ಪ ನೀರನ್ನು ಈ ರೀತಿ ಹಚ್ಕೊಂಡು ನಂತರ ನಿಧಾನಕ್ಕೆ ಹೀಗೆ ಫೋಲ್ಡ್ ಮಾಡಿ ಸೈಡನ್ನು ಗಟ್ಟಿಯಾಗಿ ಕೈಯಿಂದ ಪ್ರೆಸ್ ಮಾಡ್ಕೊಳ್ಬೇಕು. ಇದರಿಂದ ಕರ್ಜಿಕಾಯಿ ಓಪನ್ ಆಗಲ್ಲ. ನಂತರ ಹೆಚ್ಚುವರಿಯಾಗಿರುವಂತಹ ಹಿಟ್ಟನ್ನೆಲ್ಲ ಚಾಕು ಅಥವಾ ಸ್ಪೂನ್ನಿಂದ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಕರ್ಜಿಕಾಯಿ ಶೇಪ್ ಚೆನ್ನಾಗಿ ಬರುತ್ತೆ. ನಂತರ ಡಿಸೈನ್ಗೋಸ್ಕರ ನೋಡಿ, ಫೋರ್ಕ್ ಸ್ಪೂನ್ನಿಂದ ಈ ರೀತಿ ಮಾಡಿಕೊಂಡ್ರೆ ಸೇಮ್ ಅಚ್ಚಲ್ಲಿ ಮಾಡಿದ ಹಾಗೆಯೇ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ನೀವು ಹಚ್ಚಿದ್ರೂ ಕೂಡ ಮಾಡ್ಕೊಳ್ಬಹುದು, ಇಲ್ಲ ಅಂದರೂ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಇದೇ ರೀತಿಯಾಗಿ ನಾನೆಲ್ಲ ಕರ್ಜಿಕಾಯಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಡ್ರೈ ಆಗುತ್ತೆ. ನಂತರ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಮಧ್ಯಮ ಉರಿಯಲ್ಲಿ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕರ್ಜಿಕಾಯಿಯನ್ನು ಎಣ್ಣೆಗೆ ಬಿಟ್ಟು ಒಂದು 2 ನಿಮಿಷದ ನಂತರ ಇದನ್ನು ನಿಧಾನವಾಗಿ ತಿರುಗಿಸಿ ಹಾಕಿಬಿಟ್ಟು ಎರಡೂ ಸೈಡು ಗರಿ ಗರಿ ಆಗೋ ತನಕ ಕರೆದುಕೊಂಡ್ರೆ ತುಂಬಾ ರುಚಿಕರವಾದ ಹಾಗೆ ಆರೋಗ್ಯಕರವಾದ ರೀತಿಯಲ್ಲಿ ಕರ್ಜಿಕಾಯಿ ರೆಡಿಯಾಗತ್ತೆ. ನೋಡಿ, ಮಧ್ಯಮ ಉರಿಯಲ್ಲಿ ಒಂದು 5ರಿಂದ 6 ನಿಮಿಷ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಕರ ಹಾಗೆ ಗರಿ ಗರಿಯಾದಂತಹ ಕರ್ಜಿಕಾಯಿ ರೆಡಿಯಾಗಿದೆ.
ತುಂಬಾ ಗರಿಗರಿಯಾಗಿರುತ್ತೆ. ನೀವು 1 ತಿಂಗಳ ಕಾಲ ಕೂಡ ಇದನ್ನ ಇಟ್ಕೊಂಡು ತಿನ್ಬೋದು. ಸ್ವಲ್ಪನೂ ಮೆತ್ತಗಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ನಾನೆಲ್ಲ ಕರ್ಜಿಕಾಯನ್ನು ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಗರಿಗರಿಯಾಗಿರುತ್ತೆ ಅಂತ ಹೇಳಿದರೆ, ನೋಡಿ ಮುರಿಯೋಕ್ಕೆ ಆಗಲ್ಲ, ಅಷ್ಟು ಗರಿಗರಿಯಾಗಿ ಹಾಗೆ ಒಳಗಡೆ ತುಂಬಾ ಟೇಸ್ಟಿಯಾದ ಕರ್ಜಿಕಾಯಿ ರೆಡಿಯಾಗುತ್ತೆ. ನೀವು ದೀಪಾವಳಿಗೆ ಮಕ್ಕಳಿಗೆ ಹೆಲ್ದಿಯಾದ ರೀತಿಯಲ್ಲಿ ಈ ರೀತಿಯಾಗಿ ಗೋಧಿ ಹಿಟ್ಟಿನ ಕರ್ಜಿಕಾಯನ್ನು ಮಾಡಿಕೊಡಿ. 1 ತಿಂಗಳುಗಳ ಕಾಲ ಕೂಡ ಇಟ್ಕೊಂಡು ತಿನ್ಬಹುದು. ಖಂಡಿತ ಟ್ರೈ ಮಾಡಿ ನೋಡಿ. ಈ ಗೋಧಿ ಹಿಟ್ಟಿನ ಕರ್ಜಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.